ಸಿದ್ದರಾಮಯ್ಯ ಹೇಳ್ತಾರೆ ಮೋದಿ ಮುಂದೆ ಮಾತಾಡೋ ಧೈರ್ಯ ಇಲ್ಲ ಇವರಿಗೆ, ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಅವರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 14 ಬಾರಿ ಬಡ್ಜೆಟ್ ಬಂದಿರೋರು ನಿಮಗೆ ಮಾತಾಡೋಕ್ಕೆ ದಮ್ಮಿಲ್ಲ ಅಂದರೆ ನಿಮ್ಗೆ ದಮ್ ಬೇಕಲ್ಲ ರೀ. ಮೊನ್ನೆ ಬಂದಿದ್ರಲ್ಲ, ಮೊನ್ನೆ ಏರ್ಪೋರ್ಟಿಗೆ ಬಂದಾಗ ಮಾಡಬೇಕಾಯ್ತು, ದಮ್ ತೋರಿಸ್ಬೇಕಾಯ್ತು. ಇವರು ಮೋದಿಯವ್ರ ಜೊತೆ ಬೇಕಾದಷ್ಟು ಫಂಕ್ಷನ್ಗೆ ಬಂದಿದ್ದಾರಲ್ಲ, ಯಾರು ಸಿದ್ದರಾಮಯ್ಯನವರು. ಅವಾಗ ಯಾಕೆ ದಮ್ ತೋರಿಸಿಲ್ಲ? ಅವಾಗ ಸೈಲೆಂಟ್. ಅವಾಗ ನಮಸ್ಕಾರ 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 ನಮಸ್ಕಾರ, ಏನು ವಿಧೇಯತೆ. ಈಗ ಆಹಾ ವೈಬಂಟ್ ಏನು ಹೂ ಅಂತ ಅವ್ರೆ. ಈ ಆ ಹೂವನ್ನ ಮೋದಿಯವ್ರು ಬಂದಾಗ ಯಾಕೆ ಮಾಡಲಿಲ್ಲ ನೀವು? ನಮಗೆ ಹೇಳ್ತೀರಲ್ಲ, ನೀವ್ಯಾಕ್ರಿ ಮಾಡಿಲ್ಲ? ನೀವು ವಿರೋಧ ಪಕ್ಷ ತಾನೆ, ನೀವ್ಯಾಕೆ ಮಾಡಲಿಲ್ಲ? ನಿಮಗೆ ಕೇಂದ್ರ ಸರ್ಕಾರ ಏನು ಅನುದಾನ, ನಿರ್ಮಲಾ ಸೀತಾರಾಮನ್ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯಕ್ಕೆ ಏನು ಅನುದಾನ ಬಿಡಬೇಕೋ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ. ಅದಕ್ಕೆ ತಯಾರಿಲ್ಲ. ಅವ್ರಿಗೆ ಮನಮೋಹನ್ ಸಿಂಗ್ ಹೆಸರು ಹೇಳಿದ್ರೆ ಹಳೇದು ಬಿಡ್ರಿ ಅಂತಾರೆ. ಏನು ಮೋದಿ ಹೊಸದ? ಮೋದಿನೂ 10 ವರ್ಷದಿಂದ ಪ್ರಧಾನಮಂತ್ರಿಗಳಾಗಿದ್ದಾರಪ್ಪ. 10 ವರ್ಷದ ನಾವು ಬಿಡುಗಡೆ ಮಾಡಿದಾರಲ್ಲ. ಮೋದಿ 10 ವರ್ಷದಲ್ಲಿ 2,43,000 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಮನಮೋಹನ್ ಸಿಂಗ್ 80,000 ಬಿಡುಗಡೆ ಮಾಡಿದ್ದಾರೆ. ಉತ್ತರನೇ ಇಲ್ಲ ಇದಕ್ಕೆ. ಅವರು ಇನ್ನೂ ಉತ್ತರ ಕೇಳಕ್ಕೆ ಹೋಗಿ ಅವಾಗ ಬೆಲೆ ಏರಿಕೆ ಅದು ಇದು ಅಂತ ಹೇಳಿ. ನೀವು ಹೇಳ್ರಿ, ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ? ಮನಮೋಹನ್ ಸಿಂಗ್ 10 ವರ್ಷ ಇದ್ರಪ್ಪ. ಕರ್ನಾಟಕದಲ್ಲಿ ಎಷ್ಟು ಹಣ ಬೇಡ, ಹಣ ಬೇಡ, ಎಷ್ಟು ಕಿಲೋಮೀಟ್ರ್ ಹೇಳಿ, ಎಷ್ಟು ಕಿಲೋಮೀಟ್ರು ಮನಮೋಹನ್ ಸಿಂಗ್ ಇದ್ದಾಗ ರೈಲ್ವೆ ಯೋಜನೆ ಆಯಿತು. ನ್ಯಾಷನಲ್ ಹೈವೇಸ್ ಗಡ್ಕರಿ ಅವ್ರು ಬಂದಾಗ ಎಷ್ಟು ಕಿಲೋಮೀಟ್ರ್ ಆಗಿದೆ? ಕಾಂಗ್ರೆಸ್ ಅವರು ಇದ್ದಾಗ ಎಷ್ಟು ಕಿಲೋಮೀಟ್ರ್? ಇಷ್ಟೇ ಹೇಳಿ. ಹಣ ಹೋದ್ರೆ ಅವರು ಅದು ಸರಿ ಇಲ್ಲ ಅಂತಾರೆ.